ಸಭೆಯನ್ನ ನಡೆಸ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿರತಕ್ಕಂತ ಹಿನ್ನೆಲೆಯಲ್ಲಿ ಇನ್ನೊಂದು ಕಡೆ ಬಿಜೆಪಿ ನಿಯೋಗದಿಂದ ರಾಮಲಿಂಗಾರೆಡ್ಡಿ ಭೇಟಿಗೆ ರಾಮಲಿಂಗಾರೆಡ್ಡಿ ಭೇಟಿ ನಾಳೆಗೆ ಮುಂದೂಡಿಕೆ ಆಗಿದೆ. ಜಲಸಂಪನ್ಮೂಲ ಸಚಿವರ ಭೇಟಿಗೆ ಬಿಜೆಪಿ ನಿಯೋಗ ನಿರ್ಧಾರ ಮಾಡಿಕೊಂಡಿತ್ತು. ಇವತ್ತು ಸಚಿವ ರಾಮಲಿಂಗಾರೆಡ್ಡಿ ಅವರು ಹಾಸನ ಪ್ರವಾಸಕ್ಕೆ ಹೋಗಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ವಕ್ತಾರ ಅಶ್ವಥ್ ನಾರಾಯಣ್ ನೇತೃತ್ವದ ಒಂದು ನಿಯೋಗ ಈಗ ರಾಮಲಿಂಗಾರೆಡ್ಡಿ ಅವರನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭೇಟಿ ಮಾಡಬೇಕು ಅನ್ನುವಂಥ ಒಂದು ಪ್ಲಾನ್ ಕೂಡ ಇತ್ತು. ಆದರೆ ಈಗ ಅವರು ಹಾಸನ ಪ್ರವಾಸ ಹೋಗಿರೋ ಹಿನ್ನೆಲೆಯಲ್ಲಿ ಈಗ ಆ ಒಂದು ಪ್ಲಾನ್ ಚೇಂಜ್ ಆಗಿದೆ. ಈ ಕಾವೇರಿ ನೀರಿನ ವಿವಾದ ಮತ್ತೊಂದು ಮಹತ್ವದ ಹಂತ ತಲುಪಿದೆ ಅಂತಾನೆ ಹೇಳ್ತಾ ಇದ್ದೆ ಆಗ್ಲೇ. ಕರ್ನಾಟಕ ಹಾಗೂ ತಮಿಳುನಾಡಿನ ನಡುವೆ ನೀರು ಹಂಚಿಕೆ ವಿಚಾರ ತೀವ್ರ ಚರ್ಚೆಯಾಗಿರತಕ್ಕಂಥ ಬೆನ್ನಲ್ಲೇ ಇವತ್ತು ಬಿಜೆಪಿ ನಿಯೋಗ ಅಶ್ವಥ್ ನಾರಾಯಣ್ ಅವರ ಒಂದು ನೇತೃತ್ವದಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಇವತ್ತು ಭೇಟಿ ಆಗಬೇಕಾಗಿತ್ತು. ಈ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೆಯುವಂಥ ಒಂದು ಚಾನ್ಸಸ್ ಕೂಡ ಇತ್ತು. ಆದರೆ ಕಾರಣಾಂತರಗಳಿಂದ ಈಗ ಅದು ಕೂಡ ಮುಂದೂಡಲಾಗಿದೆ. ಸೊ ರಾಮಲಿಂಗಾರೆಡ್ಡಿ ಅವರು ಹಾಸನ ಪ್ರವಾಸ ಕೈಗೊಂಡಿರೋದ್ರಿಂದ ಈಗ ಆ ಒಂದು ಭೇಟಿ, ಆ ಒಂದು ಮಾತುಕತೆ, ಆ ಒಂದು ಚರ್ಚೆ ಎಲ್ಲವೂ ಕೂಡ ಈಗ ಮುಂದಕ್ಕೆ ಹೋಯಿತು. ಒಟ್ಟಿನಲ್ಲಿ ಇವತ್ತು ರಾಜ್ಯದಾದ್ಯಂತ ಹೋರಾಟದ ಕಿಚ್ಚು ಹೊತ್ತಿ ಉರಿತಾ ಇದೆ. ಕನ್ನಡ ಪರ ಸಂಘಟನೆಗಳು, ರೈತರು, ಇದ್ರ ಜೊತೆಗೆ ಸ್ವಾಮೀಜಿಗಳು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ಈಗ ಬಿಜೆಪಿ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಾವೇರಿ ಟೆನ್ಷನ್ ಹೆಚ್ಚಾಗ್ತಾನೆ ಬರ್ತಾ ಇದೆ. ಕಾನೂನು ತಜ್ಞ ಜಲಸಂಪನ್ಮೂಲ ಸಚಿವರ ಜೊತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೆಗಾ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡ್ಕೊಂಡಿದೆ. ಸಿಡಬ್ಲ್ಯೂಎಂಎ ಅಪೀಲ್ ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರದಿಂದ ತೀರ್ಮಾನ ಮಾಡಿಕೊಳ್ಳಲಾಗಿದೆ. ಕಾವೇರಿ ಕಿಚ್ಚು ದಿನದಿಂದ ದಿನಕ್ಕೆ ಮತ್ತಷ್ಟು ಉರಿತಾ ಇದೆ. ಒಂದ್ ಕಡೆ ರೈತರ ಪ್ರತಿಭಟನೆ, ಮತ್ತೊಂದ್ ಕಡೆ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಬಂದಿರತಕ್ಕಂಥ ಒಂದು ನಿರ್ದೇಶನ. ಈ ಬೆಳವಣಿಗೆಗಳ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಾವೇರಿ ವಿಚಾರವೇ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೀಗಾಗಿ ಸರ್ಕಾರ ಈಗ ಕಾನೂನಿನ ಮೂಲಕವೇ ಹೋರಾಟ ನಡೆಸಬೇಕು ಅಂತ ಮುಂದಾಗಿದೆ. ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾನೂನು ತಜ್ಞರು, ಜಲಸಂಪನ್ಮೂಲ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದ್ರೆ ಸಿಡಬ್ಲ್ಯೂಎಂಎ ಮುಂದೆ ಕರ್ನಾಟಕದ ಪರವಾಗಿ ಯಾವ ರೀತಿಯಲ್ಲಿ ವಾದ ಮಂಡಿಸಬೇಕು, ರಾಜ್ಯದ ನೀರಿನ ಲಭ್ಯತೆ ಹಾಗೂ ರೈತರ ಸಂಕಷ್ಟವನ್ನ ಹೇಗೆ ಸಮರ್ಥವಾಗಿ ಪ್ರಸ್ತುತಪಡಿಸಬೇಕು ಅನ್ನುವಂಥ ವಿಚಾರದ ಬಗ್ಗೆ ಸುದೀರ್ಘ ಚರ್ಚೆ ಕೂಡ ಆಗಿರತಕ್ಕಂಥದ್ದು. ಇನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ತುರ್ತು ಸಭೆ ದೆಹಲಿಯಲ್ಲಿ ಇವತ್ತು ಸಿಡಬ್ಲ್ಯೂಎಂಎ ಸಭೆ ನಡೆಯುತ್ತೆ. ಮಧ್ಯಾಹ್ನ 2:30ಕ್ಕೆ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಸಿಡಬ್ಲ್ಯೂಎಂಎ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ನಿತ್ಯ 3500 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿತ್ತು. ಈ ಒಂದು ಆದೇಶ ಯಾವಾಗ ಹೊರಬಿತ್ತೋ ರಾಜ್ಯದಲ್ಲಿ ಪ್ರತಿಭಟನೆಗಳು, ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಖಾಲಿ ಬಿಂದಿಗೆಗಳನ್ನು ಇಟ್ಕೊಂಡು ಬೀದಿಗಿಳಿದಿದ್ದಾರೆ, ರಸ್ತೆ ತಡೆ ನಡೆಸಿದ್ದಾರೆ. ಸೊ ಆಕ್ರೋಶ ಭುಗಿಲೇಳ್ತಾ ಇದೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ನಡೀತಕ್ಕಂಥ ಒಂದು ಮಹತ್ವದ ಸಭೆ ಏನಿದೆ, ಈ ಮಹತ್ವದ ಸಭೆಯತ್ತ ಈಗ ರಾಜ್ಯದ ಚಿತ್ತ ನೆಟ್ಟಿದೆ. ಸೊ ಇವತ್ತು ಯಾವ ರೀತಿ ಸಭೆ ಆಗುತ್ತೆ, ಯಾವ ರೀತಿಯ ಒಂದು ಚರ್ಚೆ ಆಗುತ್ತೆ. ನಿತ್ಯ ಈಗ ಏನೋ 3500 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ನೀಡಿತ್ತು. ಈಗ ಸಿಡಬ್ಲ್ಯೂಆರ್ಸಿ ಇದಕ್ಕೆ ಯಾವ ರೀತಿಯ ಉತ್ತರ ಕೊಡುತ್ತೆ, ಕರ್ನಾಟಕ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಎಲ್ಲವನ್ನ ಕಾದು ನೋಡಬೇಕಾಗಿದೆ ಇವತ್ತು ಮಧ್ಯಾಹ್ನದವರೆಗೂ. ಕಾವೇರಿ ನೀರಿನ ವಿವಾದ ಮತ್ತೊಂದು ಮಹತ್ವದ ಹಂತ